ಆರೋಗ್ಯವೇ ನಿಜವಾದ ಸಂಪತ್ತು. ಹೌದು, ಇಂದಿನ ದಿನಮಾನಗಳಲ್ಲಿ ಒತ್ತಡಕ್ಕೆ ಗುರಿಯಾಗಿ ಕೆಲಸದಲ್ಲಿಯೇ ತೊಡಗಿಕೊಂಡು ಆರೋಗ್ಯವನ್ನ ನಿರ್ಲಕ್ಷಿಸುವುದು ಸರಿಯಲ್ಲ ಎಂದು ಡಾಕ್ಟರ್ ಕಿರಣ್ ಕುಮಾರ್ ಹೇಳಿದರು. ಅವರು ಗಜೇಂದ್ರಗಡ ಸೇವಾಲಾಲ್ ನಗರದ ಗಣೇಶ್ ಗುಗ್ಲೋತ್ತರ್ ಅವರ ತಂದೆಯ 21ನೇ ಪುಣ್ಯಾರಾಧನೆ ನಿಮಿತ್ತ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಚಿಕ್ಕ ಮಕ್ಕಳ ತಜ್ಞರಾದ ನಿಂಗರೆಡ್ಡಿ ತಿರ್ಕಣ್ಣವರ್ ಮಕ್ಕಳ ಆರೋಗ್ಯ ಕುರಿತು ಮಾತನಾಡಿದರು. ಸ್ತ್ರೀ ರೋಗ ಕುರಿತು ಡಾಕ್ಟರ್ ಸುಜಾತ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ BK ಮಾದಿ, ಮುಖ್ಯೋಪಾಧ್ಯಾಯರಾದ RK ಕೌಡಿಮಟ್ಟಿ ಮಾತನಾಡಿದರು. ವೇದಿಕೆಯ ಮೇಲೆ ತೂಸಿನಾಥ್ ರಾಠೋಡ್, ಅವಿನಾಶ್ ಮತ್ತಿಕಟ್ಟಿ, ವೀರೇಶ್ ಸೌನೂರ್, MM ಮುಲ್ಲಾ, ಮುತ್ತಣ್ಣ ರಾಠೋಡ್, ಸಮಾಜದ ಮುಖಂಡರಾದ ಪರಶುರಾಮ್ ಗುಗ್ಲೋತ್ತರ್, ಪುರಸಭೆ ಸದಸ್ಯರಾದ ರೂಪೇಶ್ ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಹಾಗೂ ಕನ್ನಡ ಜನಪರ ಸೇವಾ ಸಮಿತಿ ಜಂಟಿಯಾಗಿ ಆಯೋಜಿಸಿದ್ದವು. ಕಾರ್ಯಕ್ರಮವನ್ನು ಗಣೇಶ್ ಗುಗ್ಲೋತ್ತರ್ ನಿರೂಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳನ್ನ ಸನ್ಮಾನಿಸಲಾಯಿತು.
सकना चाहिए एकदम ICU में आने सर ICU खर्च ये नहीं होते काढणं रेग्युलरली चेक करायचं उससे तपास करतो ना अजय का मूड नंतर माणसं आम्ही तो सीधा सा बरीला काढायचं फिट सायकल चावी द्यायचं स्ट्रोक आहे तो कोगेने फिरायचं ये से दी काय भी काम छे सीधा हॉस्पिटल में बोले ना फिर साइड तो वेट करो कते मोठा फिर सा तो मोठा वेट करो एक काय कमना दे तो काय भी થાય છે मूड नंतर अजय घण सर काय तो जैसे कि बड़ी तो आते ना जान पेस्ट लगा वो ये इन्फेक्शन है ना और पर जो हॉस्पिटल आया सिर्फ हाथ में तो जाता जना ट्रीट कर घण कर काय तो जैसे की प्रॉब्लम है तो हॉस्पिटल जैसे काय तो फैसिलिटी यूटिलाइज करना अच्छा हॉस्पिटल में ऐसी फैसिलिटी भी करने लगे मधल्या काय येते घण सिरियस तो डायरेक्ट गदग हुबळीगन कहते थे जनाना छे काय भी हार्ट अटैक के स्ट्रोक के तो मधल्या आय पता दिसत पेशेंट ना स्टेबलाइज करना आम मिला देखे आते हैं मन को ಆರೋಗ್ಯ ತಪಾಸಣೆ ಕೊಡೋಕೆ ಬಂದಂತ ಡಾಕ್ಟರ್ ಐಶ್ವರ್ಯ ರಾಮವಂಶಿ ಅವರಿಗೆ ಸ್ವಾಗತ ಹಾಗೂ ಪುಷ್ಪಾರ್ಚನೆ. एटलीस्ट 40 वर्ष ऊपर एटलीस्ट 1 वर्ष में पण आता बीपी शुगर रेगुलर चेक पूर्ण बीपी शुगर प्राइवेट में लेव करत 1 महीना नहीं पण चेक ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಸಹಕಾರ ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಗಜೇಂದ್ರಗಡ ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತ ನಮ್ಮ ವಾರ್ಡಿನ ಪುರಸಭೆ ಸದಸ್ಯರು ರೂಪೇಶ್ ರಾಠೋಡ್ ಅವರಿಗೆ ಸ್ವಾಗತ ಹಾಗೂ ಪುಷ್ಪಾರ್ಚನೆ. ನೀವು ಏನು ಅಂತ ಹೇಳಿದ್ರೆ ತಪಾಸಣೆ ಮಾಡಬೇಕು. ನಿಮ್ಮ ದೇಹವನ್ನ ತಪಾಸಿಸೋದು ಕಾರಣ ಏನು ಅಂತ ಹೇಳಿದ್ರೆ ಅದು 30ಕ್ಕೆ ಮುಪ್ಪು ಆರಂಭ 40ಕ್ಕೆ ರೋಗ ಆರಂಭ ಅನ್ನುವಂತ ನೀತಿಯಿಂದ ಅದಕ್ಕೆ ಅವ್ರು ಹೇಳಿದ್ರು ನಿಮ್ಮ ಯಾವುದೇ ಜಡ್ಡಿಗೂ ಬೇಡ ಕಾಯ್ತಾ ದವಾಖಾನೆ ಅಂತ. ಆ ಮಾತು ನಾವು ಅದನ್ನ ಜೀವನದಲ್ಲಿ ರೂಢಿಸ್ಕೊಂಡಿವಿ ಅಂತ ಹೇಳಿದ್ರೆ ಬಹುಶಃ ಆರೋಗ್ಯವಾಗಿ ನಾವು ಆರೋಗ್ಯವಾಗಿರೋದಲ್ಲದೆ ನಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ, ನಮ್ಮ ಸಮಾಜವನ್ನು ಕೂಡ ಆರೋಗ್ಯಕರವಾದಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ಇಷ್ಟೊತ್ತಿಗೆ ಕಾರ್ಯಕ್ರಮ ತಪಾಸಣಾ ಕಾರ್ಯಕ್ರಮ ಚಾಲು ಆಗ್ಬೇಕಾಗಿತ್ತು. ಬಹುಶಃ ನನ್ನ ಸ್ನೇಹಿತರು ಮಾತಾಡುವಾಗ ಹೇಳ್ತಿರ್ತಾರೆ ಮಾಲಿ ಕೈಯಾಗ ಮೈಕ್ ಕೊಡಬೇಡ್ರಿ ಅಂತ ಹೇಳೋದಕ್ಕೆ ಗಣೇಶ್ ಅವರು ಮೈಕ್ ತೆಗೆಸಿದ್ರು ಜಲ್ದಿ ಮುಗಿಸ್ಬೇಕು. ಸೊ ಹೀಗಾಗಿ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕಲಿಸುವಂತ ಸರ್ವರ್ಗೂ ಒಂದಿಸಿ ನನ್ನ ಮಾತು ಕ್ಯೂರ್ ಹಾಕೊಂತ ನಾವು ಪಾಠ ಆದ್ರೆ ನಾವೇನ್ ಮಾಡ್ತೀವಿ ತಕ್ಷಣ ಅರ್ಜೆಂಟ್ ಎಲ್ಲ ಅರ್ಜೆಂಟ್ ಇವತ್ತಿನ ದಿವಸ ಇವತ್ತು ತಾಸು ತೆಲಿಬೇಕಂದ್ರೆ ಇವತ್ತು ತಾಸು ರೆಸ್ಟ್ ಕೊಡೋಲ್ಲ ನಾವು ಗುಳಿಗೆ ತಗೊಂಡ್ಬಿಡ್ತೀವಿ. ಈ ಒಂದು ಮನೋಭಾವನೆ ಬಂದ್ಬಿಟ್ಟೆ. ಅದಕ್ಕೆ ಈ ಒಂದು ಸರ್ ಹೇಳ್ದಂಗ ಅಡ್ಡಾಡೋದು ಕಡಿಮೆ ಆಗೈತೆ, ಕೆಲಸ ಕಡಿಮೆ ಆಗೈತೆ, ಮಷಿನ್ಗಳು ಬಂದ್ಬಿಟ್ಟು ಈಗ ಸ್ಪೀಡ್ ಇದ್ರೊಳಗ ಬೆಳೆಗಳು ಸ್ಪೀಡ್ ಆಗ್ತವು, ನಾವು ಅದ್ರಂಗ ಸ್ಪೀಡ್ ಆಗಿ ಹೋಗಕತ್ತೀವಿ. ಹಂಗಾಗ್ಬಿಟ್ಟೈತಿ ಈ ಒಂದು ನಮ್ಮ ಜೀವನದೊಳಗ ಜಂಜಾಟದೊಳಗ ನಾವೇನಪ್ಪ ಅಂದ್ರೆ ಆರೋಗ್ಯವಾಗಿರ್ಬೇಕಂತಂದ್ರೆ ಆಗಾಗ ನಾವು ನಮ್ಮ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂತ ಇರ್ಬೇಕು. ಆಮೇಲೆ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಶ್ರೀ ರಾಮಜಪ್ಪ ಗುಲೋತ್ತರ್ ಅವರು ಅಂದ್ರೆ ಗಣೇಶ್ ಗುಲೋತ್ತರ್ ಅವರ ತಂದೆ ಅವರು ಕೀರ್ತಿ ಶೇಷರಾಗಿ ಈಗಾಗಲೇ 2 ದಶಕದ ಆಚೆ ಕಳೆದುಬಿಟ್ಟಿದೆ ಅಂತ ಕೂಡ ಅವರ ಸ್ಮರಣಾರ್ಥವನ್ನು ಸಮಾಜಮುಖಿ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ಅವರು ನಮ್ಮೊಂದಿಗೆ ಇನ್ನೂ ಇದ್ದಾರೆ ಅನ್ನುವಂತಹ ಭಾವನೆಯನ್ನ ಕುಟುಂಬ ಮತ್ತು ಸಮಾಜದಲ್ಲಿ ತರಲಿಕ್ಕಾಗಿ ಈ ಸಮಾಜಮುಖಿ ಕಾರ್ಯಕ್ರಮವನ್ನ ಈಗಾಗಲೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆ ಒಂದು ಕಾರ್ಯಕ್ರಮದ ನಿರ್ವಹಣೆ ಮಾಡತಕ್ಕಂತಹ ಈ ವೈದ್ಯತ್ರಯರು ಈಗಾಗಲೇ ತಾವು ಯಾವ್ಯಾವ ಸೇವೆಯನ್ನ ಯಾವ ಹಂತದಲ್ಲಿ ಒದಗಿಸ್ತೀವಿ ಅನ್ನೋದನ್ನ ಈಗಾಗಲೇ ಬಹುಶಃ
ಅದನ್ನೆಲ್ಲ ನಾವು ಪಡೆದು ಮೊದಲ ಏನು ಅಂತ ಹೇಳಿದ್ರೆ ಆರೋಗ್ಯ. ಹಾಗಾದ್ರೆ ಆರೋಗ್ಯವಾಗಿ ನಾವು ಇರ್ಲಿಕ್ಕೆ ಏನೇನ್ ಬೇಕಾಗ್ತದೆ? ಬಹುಶಃ ಸರ್ ಮಾತಾಡ್ತಾ ವಿಶೇಷವಾಗಿ ಜಾಗಿರೋ ಐಶ್ವರ್ಯ ಅಂತ ನಿಮ್ ಊರಿಗೆ ಇವಾಗ ರೀಸೆಂಟ್ ಆಗಿ ಬಂದಿದ್ದೀನಿ ಧಾರವಾಡದಿಂದ ಗಜೇಂದ್ರಗಡ. ಇವಾಗ ಏನಾಗ್ತದೆ ಅಂದ್ರೆ ನಿಮ್ ಮಗಳಾದಂಗೆ ಆಗ್ತೇನೆ ನಾನು. ಇವಾಗ ನಿಮ್ ಕೋಆಪರೇಷನ್ ಇಂದ ನಾನು ಮುಂದ್ ಬರ್ಬೋದು, ನಿಮ್ಗೂ ಹೆಲ್ತ್ಗೆಲ್ಲ ಇಂಪಾರ್ಟೆನ್ಸ್ ಆಗ್ತದ, ಹಾಸ್ಪಿಟಲ್ಗೂ ಚಲೋ ಆಗ್ತದ. ಹೆಂಗಂದ್ರೆ ಈ ಪ್ರೆಗ್ನೆನ್ಸಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಫೇಸ್. ಸ್ವಲ್ಪ ನನ್ ಕನ್ನಡ ಅಷ್ಟು ಬರ್ತದ, ಇಂಗ್ಲಿಷ್ ಇದಾಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಈ ಪ್ರೆಗ್ನೆನ್ಸಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಫೇಸ್ ಇರ್ತದೆ ಹೆಣ್ಮಕ್ಳಿಗೆ. ಹೆಂಗಾದ್ರು ಯಾಕಂದ್ರೆ ಪ್ರೆಗ್ನೆನ್ಸಿ ನಿಂತಾಗೂ ಬಹಳ ನೀವೆಲ್ಲ ಕೇರ್ ಮಾಡ್ಬೇಕಾಗ್ತದೆ. ಒಂದ್ ಸಲ ಮುದ್ದು ಹೋಗ್ತಂದ್ರೆ ಅಬಾರ್ಷನ್ ಆಗೋ ಚಾನ್ಸಸ್, ಮೈ ಮೇಲೆ ರಕ್ತ ಹೋತಂದ್ರೆ ಮೈ ಮೇಲೆ ರಕ್ತ ಕಡಿಮೆ ಆಗೋದು, ಹಾಗೆಲ್ಲ ರಕ್ತ ಬಹಳ ಕಡಿಮೆ ಇದ್ದಾಗ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ತದೆ. ನಿಮ್ಗೆಲ್ಲ ಏನ್ ಬಿಡಪ್ಪ, ಈ ಡಾಕ್ಟರ್ ಹಿಂಗ್ ಹೇಳ್ತಾರ, ಗುಳಿಗೆ ತಗೊಂಡು ಇಂಪ್ರೂವ್ ಆಗೋಣ, ಹಂಗಿರಮ್ಮೆ ಹಿಂಗ್ ಸರಿಯಾಗಿ ಬಂದು ನಮ್ಗೆ ತೋರಿಸಿದ್ರ ನಾವ್ ಏನ್ ಮಾಡ್ಬೇಕು ಬಿಡ್ಬೇಕು. ಕಾಂಪ್ಲಿಕೇಶನ್ ಎಂತ ಕಾಂಪ್ಲಿಕೇಶನ್ ಇದ್ರು ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ದಾಗ. ಇಷ್ಟು ದಿವಸ ಹೆಂಗಿದ್ದು ಗೊತ್ತಿರ್ಲಿಲ್ಲ. ಇವಾಗ ಯಾವ್ದು BP ಪೇಷಂಟ್ ಬರ್ಲಿ, ಶುಗರ್ ಪೇಷಂಟ್ ಬರ್ಲಿ ಅಂದ್ರೆ ಪ್ರೆಗ್ನೆಂಟ್ ಇದ್ದು ಬಂದಾಗ ಮ್ಯಾನೇಜ್ ಮಾಡ್ತೀವಿ. ನಮ್ ಕಡೆ ಸಿಜರಿಂಗ್ ಫೆಸಿಲಿಟಿ ಆಯ್ತು. ಈಗ ಗರ್ಭಚೀಲದ ಆಪರೇಷನ್ ಮೊದ್ಲೆಲ್ಲ ದೊಡ್ಡ ಹೊಟ್ಟಿ ಇನ್ಸ್ಟಿಟ್ಯೂಷನ್ ಹಾಕಿ ಗರ್ಭಚೀಲ ತೆಗಿತಿತ್ತು. ಇವಾಗ ಹಂಗಲ್ಲ, ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ ಅಂತದ. ಇವನ್ ಸಿಟಿ ಲೆವೆಲ್ ಏನೇನ್ ಮಾಡ್ತಾರೆ ಪ್ರೊಸೀಜರ್ಸ್ ನಮ್ ಕಡೆನೂ ತಗೊಂಡ್ಬಂದಿರಿ. ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಗೆ ಮುಂದೆ ಹೋಗೋದೆಲ್ಲ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದ ಬಾಳ. ಆಮೇಲೆ ವಯಸ್ಸಾದಂದ್ರ ಗರ್ಭಚೀಲ ಕೆಳಗ್ ಬಂದಿರ್ತದೆ. ಎಷ್ಟೋ ಹೆಣ್ಮಕ್ಳಿಗೆ ಅದು ಅರಿವು ಇರಲ್ಲ. ಏನ್ ಮಾಡ್ತಾರ ಪಾಪ ಸುಮ್ನೆ ಇರ್ತಾರೆ. ಯಾವಾಗ ಬರ್ತಾರ ಅಂದ್ರೆ ಇನ್ನೇನ್ ಅವ್ರಿಗೆ ಬಹಳ ತೊಂದರೆ ಆಗಿತ್ತಂದ್ರೆ ಬರ್ತಾರ. ಅವಕ್ಕೆಲ್ಲ ಆಪರೇಷನ್ ನೀಡೇಡ್ ಇರ್ತದೆ. ಅಂತ ಆಪರೇಷನ್ ಎಲ್ಲ ಮಾಡ್ತೀವಿ. ಬಿಳಿ ಮುಟ್ಟಿಗೂ ಬಂದ್ ತೋರ್ಸ್ಬೇಕು. ಯಾಕಂದ್ರೆ ನಾರ್ಮಲ್ ಬಿಳಿ ಮುಟ್ಟಿ ಹೋಗೋದ್ ಬೇಡ. ವರ್ಷಗಂಟ್ಲೆ ಹಿಂಗ್ ಏನ್ ಹೋಗ್ತಂದ್ರೆ ನೀವು ಬಂದ್ ತೋರ್ಸ್ಬೇಕು. ಯಾಕಂದ್ರೆ ಒಂದ್ಸಲ ಅವ್ರು ಕ್ಯಾನ್ಸರ್ ಟರ್ನ್ ಆಗು ಇರ್ತಾವ. ಎಲ್ಲ ಗುರುವರಿಗೆ ನಮಸ್ಕಾರ ಮಾಡ್ಕೊಂತ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಗುರುವರಿಗೆ ನಮಸ್ಕಾರ ಮಾಡ್ತಾ, ಇವತ್ತಿನ ಏನು ಈ ಪುಣ್ಯಸ್ಮರಣೆಯ ದಿನಾಚರಣೆ ಅಂಗವಾಗಿ ನಾವು ಇಲ್ಲೆಲ್ಲ ಸೇರ್ಕೊಂಡಿದ್ವಿ. ಆಮೇಲೆ ನಾವು ಈ ವೈದ್ಯಕೀಯ ತಪಾಸಣಾ ಶಿಬಿರ ಮಾಡ್ಕೊಂಡಿರಲ್ಲ, ಅದ್ರದ್ದು ಎಲ್ಲರೂ ಸದುಪಯೋಗ ತಗೊಳ್ಳಿ ಅಂತ ಹೇಳಿ ನಾನು ನಂಬಿಸ್ತಾ ಇದ್ದೀನಿ. ಏನಂದ್ರೆ ನಮ್ಮ ಕಿರಣ್ ಸರ್ ಅದಾರ. ಕಿರಣ್ ಸರ್ ಆಲ್ಮೋಸ್ಟ್ ಜನರಲ್ ಮೆಡಿಸಿನ್ ಇರೋದ್ರಿಂದ ಎಲ್ಲಾ ಕಾಯಿಲೆಗಳಿಗೆ ಅವರು ಫಸ್ಟಿಗೆ ಏನ್ ಚಿಕಿತ್ಸೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರ, ಮತ್ತೆ ಟ್ರೈನಿಂಗ್ ಮಾಡ್ಕೊಂತಾರ. ಅದರಿಂದ ನಮ್ಗೆ ಈಗ ಪ್ರಿವೆಂಟಬಲ್ ಡಿಸೀಸಸ್ ಏನದಾವು ಆಲ್ಮೋಸ್ಟ್ ಅಲ್ಲ, ಮತ್ತೆ ಈಗ ನಾನ್ ಇನ್ಫೆಕ್ಷನ್ಸ್ ಡಿಸೀಸ್ ಅಂತ ಕರಿತೀವಿ. ಅವು ಅಂದ್ರೆ ಈ BP ಆಗ್ಲಿ, ಶುಗರ್ ಆಗ್ಲಿ. ಈಗ ಮೊದ್ಲ ನಮ್ಮ ಈಗ ಏನ್ ಈಗ ಮಂದಿಗೆಲ್ಲರಿಗೂ ಬಹಳ ಬರ್ತಿರ್ಲಿಲ್ಲ. ಈಗ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗೈತೆ. ಲೈಫ್ ಸ್ಟೈಲ್ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ನಾವು ಇಲ್ಲಿಂದ ಇಲ್ಲೇ ಹೋಗ್ಬೇಕಾರ ಗಾಡಿ ಬೈಕ್ ತಗೊಂಡ ಹೋಗ್ಬೇಕಾಗಿ ನಡ್ಕೋತ ಹೋಗಂಗಿಲ್ಲ. ಮೊದ್ಲೆಲ್ಲ ಸಾಲಿಗೆಲ್ಲ ನಡ್ಕೋತ ಹೋಗ್ತಿದ್ವಿ. ಈಗ ಏನ್ ಮಾಡಿದ್ವಿ, ನಾವು ಬೈಕ್ ಆಗಿ ತುಂಬಿಸ್ಕೊಂಡು ಮಕ್ಕಳನ್ನ ಬಿಟ್ಟು ಬರ್ತಾರೆ. ಕರ್ಕೊಂಬರಕ್ಕೂ ಅವ್ರು ಅಲ್ಲಿ ನಿಂತಿರ್ತಾರ, ಹೋಗಿ ಕರ್ಕೊಂಬರ್ತಾರೆ. ಒಂದು ಗಾಡಿ ಮ್ಯಾಗ ಬರೋ ಮುಂದೆ ಎಲ್ಲೋ ಆಕ್ಸಿಡೆಂಟ್ ಆಗುದು ಏನೋ ಅಂತ ಹೇಳಿ ಒಂದು ಪ್ರೀತಿಯಿಂದ ಕರ್ಕೊಂಡ್ಬರ್ತೀವಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವುದೇ ಒಂದು ಕಾರ್ಯಕ್ರಮ ಈ ಒಂದು ದೇವರ ಈ ಭಾಗದ ಆರಾಧ್ಯ ದೇವರ ಸಂಸೇವಾದಿಂದ ಮಂದಲಿ ಸ್ಮರಿಸುತ್ತಾ, ಈ ಒಂದು ರಾಮಜಪ್ಪ ಚಂದಪ್ಪ ಗುರುವತ್ತರಿಯವರ ಒಂದು 21ನೇ ವರ್ಷದ ಸ್ಮರಣಾರ್ಥವಾಗಿ, ಪುಣ್ಯ ಸ್ಮರಣೆಯ ಸ್ಮರಣಾರ್ಥವಾಗಿ ಇವತ್ತು ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಗಜೇಂದ್ರಗಢದ ಲಂಬಾಣಿ ತಾಣದ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಲಾಭವನ್ನು ಪಡೆದುಕೊಳ್ಳಿ ಅನ್ನೋ ಉದ್ದೇಶವನ್ನು ಹೊಂದಿಕೊಂಡು ಅದನ್ನ ನಮ್ಮ ಗಣೇಶ್ ಗುಗಲ್ ಸರ್ ಅವರು ಇವತ್ತಿನ ದಿವಸ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ನಮ್ಮ ಗಜೇಂದ್ರಗಢ ವೆಂಕಟೇಶ್ವರ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸುನಂದ ಮೇಡಮ್ ಅವರೇ, ಹಾಗೂ ಶ್ರೀ ಚಂದ್ರಣ್ಣವರ ಡಾಕ್ಟರ್ ಅವರೇ, ಹಾಗೂ ಮಾದಿಗುರುಗಳೇ, ಹಾಗೂ ನನ್ನ ಆತ್ಮೀಯ ಶಿಷ್ಯನ ಹಾಗೂ ಡಾಕ್ಟರ್ MD ಆಗಿರ್ತಕ್ಕಂಥ ಶ್ರೀ ಕಿರಣ್ ರಾಠೋಡ್ ಅವರೇ, ಹಾಗೂ ಶ್ರೀಮತಿ ಐಶ್ವರ್ಯ ಮೇಡಮ್ ಅವರೇ, ಹಾಗೂ ಗುರುವತ್ತರ್ ಅವರು ಪರಶುರಾಮ್ ಗುರುವತ್ತರ್ ಅವರೇ, ಹಾಗೂ ನಮ್ಮ ಪುರಸಭೆಯ ರೂಪೇಶ್ ರಾಠೋಡ್ ಅವರೇ, ಹಾಗೂ ಎಲ್ಲ ಈ ತಂಡದ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನಪ್ಪ ಅಂತಂದ್ರೆ ಅತ್ಯಂತ ಒಂದು ಸಮಾಜಮುಖಿ ಕೆಲಸ ಮಾಡುವಂತ ಒಂದು ಉದ್ದೇಶ. ಯಾಕಂದ್ರೆ ನಾವು ದಿನನಿತ್ಯ ಜೀವನದೊಳಗ ಅನೇಕ ಕೆಲಸದೊಳಗ ನಮ್ಮ ಒಂದು ಆರೋಗ್ಯದ ಬಗ್ಗೆ ನಾವು ಕಾಳಜಿನೇ ಇರೋಲ್ಲ. ಹೀಗಾಗಿ ನನಗೂ ಸಹಿತ ನಾನು ಸಹಿತ ತಿಳ್ಕೊಂಡಿದ್ರು ಸಹಿತ 40 ವರ್ಷ ಆದ್ಮೇಲೆ ನಾನು ಇದನ್ನ ಚೆಕ್ ಮಾಡ್ಬೇಕಾದ್ರೆ ಏನ್ ಆರೋಗ್ಯ ತಿಳ್ಕೊಂಡಿರ್ತೀನಿ.
ನಾನು ಈಗ ಒಂದು ಆಯೋಜನೆ ಮಾಡಿದೊಳಗ ನಾನು ಚೆಕ್ ಮಾಡ್ಸೋದು ನಾನು ಶುಗರ್ ಗೊತ್ತಾಯ್ತು. ಶುಗರ್ ಬಂತಲ್ಲ ಅಂತ ಅವಾಗಿಂದ ಮತ್ತೀಗ ಅಲ್ಲೇ 4 ವರ್ಷ 5 ವರ್ಷ ಶುಗರ್ ನಾ ಚೆಕ್ ಮಾಡಿಸಿದ್ದೇ ಇಲ್ಲ. ಹಾಗೆ ಚೆಕ್ ಮಾಡಿದಾಗ ನೋಡಿದಾಗ ನಿಮ್ ಶುಗರ್ ಐತಲ್ರಿ ಅಂತ ಶುಗರ್ ಬಂದಿತ್ತಲ್ಲ ನನಗೆ ಅವಾಗ ಗೊತ್ತಾಯ್ತು. ನಾನು ಹಂಗೆ ಹೋಗ್ಬಿಡ್ತೀವಿ ನಾವು ಏನೋ ನನ್ ವೇಟ್ ಲಾಸ್ ಆಗಿತ್ತು, ನನ್ಗೆ ಆರಾಮದಿಂದ ತಿಳ್ಕೊಂಡಿದ್ದೆ ವೇಟ್ ಲಾಸ್ ಆಗೈತೆ. ಆದ್ರೆ ಅದು ಯಾಕೆ ವೇಟ್ ಲಾಸ್